ನೋಡಿ, ಮಣ್ಣಿನ ತಡೆಗೋಡೆಯೊಂದು ಕುಸಿದು ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. ಅಂಡರ್ ಪಾಸ್ ಕಾಮಗಾರಿ ವೇಳೆ ಒಂದು ಅವಘಡ ಸಂಭವಿಸಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಣ್ಣು ಕುಸಿದಿರುವಂತಹ ದೃಶ್ಯಗಳು, ಸಿಸಿಟಿವಿಯ ಎಲ್ಲ ದೃಶ್ಯಗಳು ಲಭ್ಯವಾಗಿದೆ. ಮಣ್ಣು ಕುಸಿದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಂಠೀರವ ರಸ್ತೆಯಲ್ಲಿ ಕಾಮಗಾರಿ ವೇಳೆ ಮಣ್ಣು ಕುಸಿದು 3 ಕಾರ್ಮಿಕರಿಗೆ ಗಂಭೀರ ಗಾಯವಾಗಿದೆ. ಚಿಕಿತ್ಸೆ ಮುಂದುವರಿತಾ ಇದೆ. ಇನ್ನು ಪೊಲೀಸರು ಅಗ್ನಿಶಾಮಕ ದಳದಿಂದ ಒಂದು ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ತಾವು ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರತಕ್ಕಂತಹ ದೃಶ್ಯಗಳು. ಬೆಂಗಳೂರಿನ ಕಂಠೀರವ ರಸ್ತೆಯಲ್ಲಿ ಒಂದು ಕಾಮಗಾರಿ ನಡೆದಿರತಕ್ಕಂತಹ ವೇಳೆಯಲ್ಲಿ ಮಣ್ಣು ಕುಸಿದು ಒಂದು ಅವಾಂತರ ಸೃಷ್ಟಿಯಾಗಿದೆ. 3 ಕಾರ್ಮಿಕರಿಗೆ ಇದೀಗ ಗಂಭೀರ ಗಾಯಗೊಂಡಿದ್ದು 3 ಕಾರ್ಮಿಕರು ಕೂಡ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮಣ್ಣಿನ ತಡೆಗೋಡೆ ಕುಸಿದು ಇಬ್ಬರು ದುರ್ಮರಣಕ್ಕೀಡಾಗಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದು ಪರಿಸ್ಥಿತಿಯಂತೂ ಸದ್ಯಕ್ಕೆ ಚಿಂತಾಜನಕವಾಗಿದೆ. ಇನ್ನು ಈ ಕಾಮಗಾರಿ ವೇಳೆ ನಡೆದಿರತಕ್ಕಂತಹ ಒಂದು ಅವಘಡ ಇದೆಯಲ್ಲ, ರಿಪಬ್ಲಿಕ್ ಕನ್ನಡಕ್ಕೆ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿರುವಂತದ್ದು. ದುರಂತ ಸ್ಥಳಕ್ಕೆ ಶಾಸಕ ಗೋಪಾಲಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಇಬ್ಬರು ಕಾರ್ಮಿಕರು ಮೃತಪಟ್ಟಂತಹ ಮಾಹಿತಿ ಇದೆ. ಇನ್ನು 3 ಕಾರ್ಮಿಕರಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಮುಂದುವರಿತಾ ಇದೆ. ಮಣ್ಣಿನಡಿ ಮತ್ತೊಬ್ಬರು ಸಿಲುಕಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ ಅಂತ ಗೋಪಾಲಯ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆ ಸ್ಥಳದ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಘಟನೆ ನಡೆದ ಬಗ್ಗೆ ಸುದೀರ್ಘವಾದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಒಂದ್ ಕಡೆಗೆ ಇಬ್ಬರು ಕಾರ್ಮಿಕರು ಮೃತಪಟ್ಟಿರತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. 5 ಜನ ಮೃತಪಟ್ಟೆ. ಇನ್ನೂ ಒಂದು ಬಾಡಿ ಎತ್ತಬೇಕು. ಒಬ್ಬ ತೀರೋಗಿರ್ತಕ್ಕಂಥ ಕಣ್ವ ಹಾಸ್ಪಿಟಲ್ ಇನ್ನು 3 ಜನ ಸಣ್ಣ ಪುಟ್ಟ ಏಟಾಗಿದೆ. ಅವನಿಗೆ ಕಣ್ವ ಹಾಸ್ಪಿಟಲಿಂದ ಮಣಿಪಾಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾನು ಸರ್ಕಾರವನ್ನ ಒತ್ತಾಯ ಮಾಡತಕ್ಕಂಥದ್ದು, ಇಂಥ ಅವಘಡ ಮಳೆಗಾಲದಲ್ಲಿ ಅಂಡರ್ಪಾಸ್ ಕೆಲಸ ಎಲ್ಲೂ ಸಹ ಮಾಡಬಾರ್ದು. ಇವೆಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ನೋಡಿ, ಇವತ್ತು ಏನು ಕುಸ್ತಿದೆ, ಬಹುಶಃ ಮಳೆ ಇಲ್ಲ ಅಂತ ಏನಾಯ್ತಿಲ್ಲ. ಮಳೆ ಬಿದ್ದು 2-3 ದಿನದಿಂದ ಇಲ್ಲೂ ಬೆಂಗಳೂರಲ್ಲಿ ಏನು ಮಳೆ ಬೀಳ್ತು, ಅದರ ಕಾರಣ ಆಗಿದೆ. ಆ ತೀರೋಗಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಅವರು ಹೊರದಾದವರು ಹೊಟ್ಟೆ ಪಾಡಿಗೋಸ್ಕರ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರು. ಈಗೇನು 3 ಜನ ಏಟ್ ಬಿದ್ದಿದೆ, ಕೆಲವರಿಗೆ ಮೂಳೆ ಮುರಿದಿದೆ, ಅವ್ರಿಗೂ ಮಣಿಪಾಲ್ ಹಾಸ್ಪಿಟಲಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೂ ಸಹ ಪರಿಹಾರವನ್ನು ಕೊಡಬೇಕು. ಈ ರೀತಿಯ ಅವಘಡ ಆಗದಂಗೆ ಸೂಕ್ತವಾದ ಬಂದೋಬಸ್ತ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನು ಒತ್ತಾಯನ ಮಾಡ್ತೇನೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಕಂಠೀರವ ರಸ್ತೆಯಲ್ಲಿ ಒಂದು ಕಾಮಗಾರಿ ವೇಳೆ ನಡೆದಿರತಕ್ಕಂತಹ ಒಂದು ದುರ್ಘಟನೆಗೆ ಸದ್ಯಕ್ಕೆ 2 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನೂ ಕೂಡ ಮಣ್ಣಿನ ಕೆಳಗಡೆ ಸಿಲುಕಿರುವಂತಹ ಸಾಧ್ಯತೆ ಇದೆ ಅಂತ ಗೋಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಅಭಿಷೇಕ್ ಏನೆಲ್ಲ ಮಾಹಿತಿಯನ್ನ ಕೊಡ್ತೀರಿ? ಈಗಾಗಲೇ ಇನ್ನು ಇಬ್ಬರು ಇದರ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿರುವಂತದ್ದು. ಈಗ ನೀವು ಒಬ್ಬ ವ್ಯಕ್ತಿ ಏನಿದ್ದಾನೆ ಅಂದ್ರೆ ಈ ಒಂದು ಜಾಗದಲ್ಲಿ ಇನ್ನೂ ಕೂಡ ಆತನ ಶವ ಒಳಗಡೆ ಇದೆ ಅಂತಾನೆ ಹೇಳ್ಬೋದು. ಪರಿಮಳ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ಇಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈಗ ಸೋನಾರಾಮ್ ಅನ್ನುವಂತಹ ಮತ್ತೊಬ್ಬ ಮೃತನನ್ನ ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಬೆಳಗಿನ ಜಾವ ನಡೆದಂತಹ ಈ ಒಂದು ಘಟನೆಯಲ್ಲಿ ಸುಮಾರು 5 ಜನ ಏನಿದ್ದಾರೆ ಇಲ್ಲಿ ಇದಾಗಿರುವಂತದ್ದು. ಅಂದ್ರೆ ಸದಾನಂದ್, ಸುನೀಲ್, ಇಮ್ತಿಯಾಜ್ಗಳು 3 ಜನ ಏನಿದ್ದಾರೆ ಅವರು ಗಾಯಗಳಾಗಿರ್ತಾರೆ. ಅಂದ್ರೆ ಸಣ್ಣ ಪುಟ್ಟ ತರಚು ಗಾಯಗಳಿಂದ ಅವರು ಬಚಾವಾಗಿರ್ತಾರೆ. ಅದಕ್ಕೆ ಬಚಾವಾಗೋದಕ್ಕೆ ಕಾರಣ ಕೂಡ ಇಲ್ಲಿದ್ದಂತಹ ಸ್ಥಳೀಯರು ಅಂತ ಹೇಳ್ಬೋದು. ಇಲ್ಲಿ ಯಾವಾಗ ಇನ್ಸಿಡೆಂಟ್ ಆಯಿತೋ ಇಮಿಡಿಯೇಟ್ ಆಗಿ ಇಲ್ಲಿ ಅಕ್ಕಪಕ್ಕದಲ್ಲಿದ್ದುವಂತಹ ಒಂದು ಸ್ಥಳೀಯರು ಮತ್ತೆ ವಾಹನ ಸವಾರರೇನಿದ್ದಾರೆ ಇಮಿಡಿಯೇಟ್ ಆಗಿ ಬಂದು ಈ ಒಂದು ಭಾಗದಲ್ಲಿ ಅವರನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇನ್ನು ಇಬ್ಬರನ್ನ ಅಂದ್ರೆ ಸೋನಾರಾಮ್, ಒರಿಸ್ಸಾ ಮೂಲದ ಸೋನಾರಾಮ್ ಮತ್ತು ಪರಿಮಳ ಅನ್ನುವಂತಹ 31 ವರ್ಷದ ವ್ಯಕ್ತಿ ಏನಿದ್ದಾನೆ ಅವರಿಬ್ಬರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಬಿದ್ದಂತಹ ಒಂದು ಭಾರಿ ಮಳೆಗೆ ಹಿನ್ನೆಲೆಯಲ್ಲಿ ಈ ಮಣ್ಣು ಏನಿದೆ ಸಂಪೂರ್ಣವಾಗಿ ಅಂದ್ರೆ ಒಂದು ರೀತಿಯಾಗಿ ಅಂಟು ಆದಂತಹ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಿತ್ತು. ಈ ಕಾರಣದಿಂದಾಗಿ ಇಲ್ಲಿ ಬಿದ್ದಂತಹ ಅಂದ್ರೆ ಕೆಳಗೆ ಬಿದ್ದಂತಹ ಮಣ್ಣಿನ ಕೆಳಗಡೆ ಸಿಕ್ಕಿರುವಂತಹ ವ್ಯಕ್ತಿಯ ಶವವನ್ನ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಹಗ್ಗವನ್ನ ಕಟ್ಟಿ ಅದನ್ನ ಶವವನ್ನ ಮೇಲಕ್ಕೆತ್ತುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಈಗ ಅಲ್ಲಿ ಹಾರೆ ಮತ್ತೆ ಇನ್ನಿತರ ಇದರಿಂದ ಅಂದ್ರೆ ವೆಪನ್ಗಳಿಂದ ಮಣ್ಣನ್ನ ತೆರವುಗೊಳಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು, ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸತತವಾಗಿ 3 ಗಂಟೆಗಳ ಕಾಲ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ
ಇದು ಕೂಡ ಇನ್ನು ಮುಂದುವರೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಕಾಮಗಾರಿ ಏನಿದೆ ಅನೇಕ ವರ್ಷಗಳಿಂದ ನಡೀತಾ ಇದೆ ಮತ್ತು ಇದು ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಂಚಾರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿದ್ದಂತಹ ಶಾಸಕರೇನಿದ್ದಾರೆ ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ನೇರವಾಗಿ ಹೊಣೆ ಆಗಬೇಕಾಗಿರೋದು ಬಿಡಿಎ ಮತ್ತು ಈ ಒಂದು ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಂತಹ ವ್ಯಕ್ತಿ ಏನಿದ್ದಾನೆ ಆತನೇ ನೇರ ಹೊಣೆ. ಯಾಕಂದ್ರೆ ಒಬ್ಬ ಕಾರ್ಮಿಕ ಒಬ್ಬ ಆಗ್ಲಿ 10 ಜನ ಆಗ್ಲಿ ಆ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಮೊದಲು ಸುರಕ್ಷತೆಗೆ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಆದರೆ ಇಲ್ಲಿ ಸುರಕ್ಷತೆ ಇಲ್ಲದೆ ಏನು ಕಾರ್ಮಿಕರೇನಿದ್ದಾರೆ ಕೆಲಸವನ್ನ ಮಾಡ್ತಾ ಇದ್ರು ಅವರ ಯಾವುದೇ ರೀತಿಯಾದ ನಂತರ ಈ ಲ್ಯಾಂಡ್ ನ ಇನ್ಚಾರ್ಜ್ ಅಂತ ಏನು ಹೇಳಲಾಗುತ್ತೆ ಆತನ ಮುಂದಿನ ಹಂತದಲ್ಲಿ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅವರು ಶಾಸಕರು ಕೂಡ ಹೇಳುವಂತಹ ಪ್ರಕಾರ ಮಳೆಗಾಲ ಸಂದರ್ಭದಲ್ಲಿ ಈ ರೀತಿ ಡೀಪ್ ವರ್ಕ್ಗಳೇನಿದೆ ಅಂಡರ್ ಪಾಸ್ ಕೆಲಸಗಳಾಗಿರಬಹುದು ಮತ್ತೆ ಇನ್ನಿತರ ಕೆಲಸಗಳಾಗಿರಬಹುದು ಅದ್ಯಾವುದನ್ನು ಕೂಡ ಮಾಡೋದನ್ನ ತಡಿಬೇಕಾಗುತ್ತೆ. ಯಾಕಂದ್ರೆ ಮಣ್ಣು ಯಾವ ಸಂದರ್ಭದಲ್ಲಿ ಅದಕ್ಕೆ ಗೊತ್ತಾಗೋದಿಲ್ಲ, ಯಾವ ಸಂದರ್ಭದಲ್ಲಿ ಬೀಳುತ್ತೆ ಕೆಳಗಡೆ ಅನ್ನುವಂಥದ್ದು, ಕುಸಿತ ಅನ್ನುವಂಥದ್ದು. ಹೀಗಾಗಿ ಸದ್ಯ ಈ ಭಾಗದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಂತಹ ಬಳಿಕದ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯಾಗಿ ಮಳೆಗಾಲ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಮಗಾರಿ ನಡಿಬಾರ್ದು ಅಂತ ಹೇಳಿ ಏನಾದರೂ ಮುಂದೆ ಸೂಚನೆಗಳನ್ನು ನೀಡ್ತಾರಾ ಇಲ್ವಾ ಅನ್ನೋದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಈ ಒಂದು ಶವವನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ಅದನ್ನ ಹೊರಗಡೆ ತೆಗೆಯುವಂತಹ ಒಂದು ಪ್ರಯತ್ನಗಳು ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಜಾರ್ಖಂಡ್ ಮತ್ತೆ ಬಿಹಾರ ಮೂಲದಂತಹ ವ್ಯಕ್ತಿಗಳು, ಉತ್ತರ ಭಾರತದ ವ್ಯಕ್ತಿಗಳಾಗಿದ್ದಾರೆ. ಇವರು ಅನೇಕ ವರ್ಷಗಳಿಂದ ಇಲ್ಲೇ ನೆಲೆಸಿ ಇದೇ ಒಂದು ಜಾಗದಲ್ಲಿ ಕಾಮಗಾರಿಯನ್ನು ಮಾಡುವಂತಹ ಅಂದ್ರೆ ಕೆಲಸವನ್ನ ಮಾಡುವಂತಹ ಒಂದು ಇದನ್ನು ಕೂಡ ಮಾಡ್ತಾ ಇದ್ರು. ಇಂದು ಎಂದಿನಂತೆ ಬೆಳಗಿನ ಜಾವ ಬಂದಂತಹ ಸಂದರ್ಭದಲ್ಲಿ ಮಣ್ಣು ಅಂದ್ರೆ ಅಲ್ಲಿ ಪಕ್ಕದಲ್ಲಿದ್ದಂತಹ ತಡೆಗೋಡೆ ಏನಿದೆ ಅದು ಕುಸಿದ ಪರಿಣಾಮವಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಈಗ ಸದ್ಯ ಈ ಸಂಬಂಧವಾಗಿ ಸ್ಥಳಕ್ಕೆ ಶಾಸಕರು ಕೂಡ ಬಂದಿರುವಂತದ್ದು. ಡಿಸಿಪಿ ಅವರು ಕೂಡ ಬಂದು ವಿಸಿಟ್ ಮಾಡಿ ಎಕ್ಸ್ಟ್ರಾ ಫೋರ್ಸ್ಗಳು ಏನಾದರೂ ಬೇಕಾದಂತಹ ಸಂದರ್ಭದಲ್ಲಿ ಅವರನ್ನು ನಿಯೋಜನೆ ಮಾಡುವಂತಹ ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ನಡೆಯುತ್ತೆ. ಮತ್ತು ಶಾಸಕರು ಹೇಳುವಂತಹ ಪ್ರಕಾರ ಇವರು ಹೊರ ರಾಜ್ಯದವರು ಆದರೂ ಕೂಡ ಇವರಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಯಾವ ಇಲಾಖೆಯಿಂದ ಇವರಿಗೆ ಪರಿಹಾರವನ್ನು ಕೊಡಿಸಬೇಕು ಅನ್ನುವಂಥದ್ದು ಮುಂದಿನ ಯೋಚನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಇಂತಹ ಒಂದು ಕಾರ್ಮಿಕರಿಗೆ ಮೊದಲೇ ಬೇಕಾಗಿರುವಂತದ್ದು ಒಂದು ಸುರಕ್ಷತೆ, ಯಾವುದೇ ಆಗಿರಬಹುದು, ಅಂಡರ್ ಪಾಸ್ ಆಗಿರಬಹುದು, ಕಟ್ಟಡ ನಿರ್ಮಾಣದ ಕೆಲಸಗಳಾಗಿರಬಹುದು, ಯಾವುದೇ ಆಗಿರಬಹುದು, ಇದಕ್ಕೆ ಮೊದಲು ಬೇಕಾಗಿರುವಂತದ್ದು ಸುರಕ್ಷತೆ. ಆದರೆ ಸುರಕ್ಷತೆ ಇಲ್ಲದೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸುವಂತಹ ಮುಖಾಂತರ ಇಬ್ಬರು ಸಾವಿಗೆ ಕಾರಣರಾದಂತಹ ಯಾರು ಇದ್ದಾರೆ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟರ್ ಏನಿದ್ದಾರೆ ಅವರು ಒಂದು ಹೊಣೆಯನ್ನು ಹೊರಬೇಕಾಗುತ್ತೆ. ಮತ್ತು ಈ ಒಂದು ಭಾಗದಲ್ಲಿ ಅಂದ್ರೆ ಈ ಒಂದು ನೋಡ್ತಾ ಇರಬಹುದು ಅದು ಎಷ್ಟರ ಮಟ್ಟಿಗೆ ಆ ಮಣ್ಣು ಗಟ್ಟಿ ಇದೆ ಅಂತ ಹೇಳಿ, ಅಂದ್ರೆ ಅಂಟು ಆಗಿರುವಂತಹ ಒಂದು ಮಣ್ಣಿದೆ ಅಂದ್ರೆ ನೀರು ಬಿದ್ದು ಈ ರೀತಿಯಾಗಿ ಮುದ್ದೆ ಆಗಿರುವಂತಹ ಕಾರಣದಿಂದಾಗಿ ಶವದ ಗುರುತು ಕೂಡ ಪತ್ತೆ ಹಚ್ಚೋದಕ್ಕೆ ಕೆಲವೊಮ್ಮೆ ಕಷ್ಟಕರ ಆಗುತ್ತೆ. ಯಾಕಂದ್ರೆ ಬಾಡಿ ಮತ್ತೆ ಇದು ಒಂದೇ ಬಂಡ ಇರುವಂತಹ ಒಂದು ಕಾರಣದಿಂದ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟಕರ ಆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದು ಅಂದ್ರೆ 5 ಜನ ಕೆಲಸ ಮಾಡ್ತಾ ಇದ್ರು, 4 ಜನ ಈಗಾಗಲೇ ಒಬ್ಬ ಡೆತ್ ಕೂಡ ಆಗಿದ್ದಾರೆ, 3 ಜನ ರೆಸ್ಕ್ಯೂ ಮಾಡಲಾಗಿದೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಇದರ ಒಳಗಡೆ ಇದ್ದಾರೆ ಅಂತಾನೆ ಹೇಳಲಾಗ್ತದೆ. ಅಂದ್ರೆ ಅವರ ಶವ ಇಲ್ಲಿ ಸಿಲುಕಿದೆ ಅಂತಾನೆ ಈಗಾಗಲೇ ಎಲ್ಲ ಇದು ಮಾಡ್ತಾ ಇರುವಂತದ್ದು ಮತ್ತು ಹಗ್ಗಗಳನ್ನು ಬಳಸಿ ಶವಗಳನ್ನು ಮೇಲೆತ್ತುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಕಾರ್ಯಾಚರಣೆ ಇನ್ನೂ ಕೂಡ 1-1.5-2 ಗಂಟೆಗಳವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಸಂಪೂರ್ಣವಾಗಿ ಆತ ಯಾವ ಭಾಗದಲ್ಲಿ ಇದ್ದ ಮತ್ತೆ ಯಾವ ಭಾಗದಿಂದ ಮಣ್ಣು ಕುಸಿತ ಆಗಿದೆ ಅದೆಲ್ಲವನ್ನು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪೊಲೀಸರಲ್ಲದೆ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತೆ ಸ್ಥಳೀಯರು ಕೂಡ ಇವರಿಗೆ ಒಂದು ಸಹಾಯವನ್ನು ಅಂದ್ರೆ ಮತ್ತೊಂದು ಕಡೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಂದ್ರೆ ಮೊದಲು ಕಣ್ವ ಆಸ್ಪತ್ರೆಗೆ ಅವರಿಗೆ ದಾಖಲು ಮಾಡಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಅವರನ್ನ ರಿಕವರಿ ಮಾಡುವಂತದ್ದು. ಅಂದ್ರೆ ಅವ್ರಿಗೇನಾದ್ರೂ ಇದ್ದಂತಹ ಒಳ ಪೇನ್ಗಳೇನಿದೆ ಅದೇನಾದ್ರೂ ಇದಾಗಿದ್ದಂತಹ ಸಂದರ್ಭದಲ್ಲಿ ಕ್ರ್ಯಾಕ್ಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ಈಗ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈ 3 ಜನ ಏನಿದ್ದಾರೆ ಆ 3 ಜನರ ಆರೋಗ್ಯ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಿ ವೈದ್ಯರು ದೃಢಪಡಿಸಿರುವಂತದ್ದು. ಇನ್ನು ಉಳಿದಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರ ಕುಟುಂಬಸ್ಥರಿಗೆ ಈ ಒಂದು ವಿಚಾರವನ್ನ ಅಂದ್ರೆ ಅವರ ಮರಣಿಸಿರುವಂತಹ ಒಂದು ವಿಚಾರವನ್ನ ಈಗಾಗಲೇ ಅವರ ಸ್ನೇಹಿತ ಅಂದ್ರೆ ಉಳಿದ ಕಾರ್ಮಿಕರೇನಿದ್ದಾರೆ ಕಾರ್ಮಿಕರ ಅವರಿಂದ ಮಾಹಿತಿಯನ್ನು ಕಲೆ ಹಾಕಿ
ಅವರ ನಂಬರ್ಗಳನ್ನು ಕಲೆ ಹಾಕುವಂತಹ ಮುಖಾಂತರ ಅವರಿಗೆ ವಿಚಾರವನ್ನ ಮುಟ್ಟಿಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅವರ ಕುಟುಂಬಸ್ಥರು ಬಂದ ಬಳಿಕ ಇವರ ಶವವನ್ನ ಮರಣೋತ್ತರ ಪರೀಕ್ಷೆಯ ಬಳಿಕ ಇವರಿಗೆ ರವಾನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸದ್ಯ ಈ ಒಂದು ಸಂಬಂಧ ಅಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ಯಾರ್ಯಾರು ಈ ಒಂದು ಭಾಗದಲ್ಲಿ ಇದು ಮೈದಾನ ಮಾಡ್ತಾ ಇದ್ದಾರೆ ಮತ್ತೆ ಕಾಮಗಾರಿಯನ್ನ ಇನ್ನೂ ಕೂಡ ಮುಂದಿನ ಹಂತದಲ್ಲಿ ಮುಂದಿನ ಗಂಟೆಗಳಲ್ಲಿ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.